ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಗುಡ್ ಮಾರ್ನಿಂಗ್. ಇದು ಭಾನುವಾರ ಬೆಳಗ್ಗೆಯಿಂದ ಇವತ್ತು ಲಾಗ್ನ ಶುರು ಮಾಡಿದ್ದೀನಿ. ಭಾನುವಾರ ಅಂದರೆ ಒಂದು ಸ್ವಲ್ಪ ಲೇಟಾಗಿನೇ ಎದ್ದಿರ್ತೀವಿ, ಯಾಕಂದರೆ ವಾರವಿಡೀ ಬೇಗನೆ ಎದ್ದಿರ್ತೀವಲ್ವ. ಇವತ್ತಿನ ದಿನ ಆದರೂ ಒಂದು ಸ್ವಲ್ಪ ನಿಧಾನಕ್ಕೆ ಕೆಲಸನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಲೇಟಾಗಿನೇ ಎದ್ದಿದ್ದೀನಿ. ಒಂದು 8:30 ಹಂಗೆ ಎದ್ದೆ. ಇನ್ನು ಎದ್ದ ತಕ್ಷಣವೇ ದಿನ ಮಾಡೋವಂತಹ ಕೆಲಸಗಳು, ಕಸ ಗುಡಿಸೋದು, ಹಾಗೆ ಟೀ ಕಾಫಿ ಇದೆಲ್ಲ ಮುಗಿಸ್ಕೊಂಡು ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ಅಡುಗೆಗಳನ್ನ ಮಾಡ್ತೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇವತ್ತು ನಾನು ಮಟರ್ ಪನ್ನೀರ್ ಮಸಾಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ರೆಸಿಪಿನ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ. ಹಾಗಾಗಿ ವಿಡಿಯೋನ ಎಲ್ಲನೂ ಸಹ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಬೆಳಗ್ಗೆನೇ ಫ್ರೆಶ್ ಆಗಿ ಬಟಾಣಿ ಸಹ ಸಿಕ್ಕಿತ್ತು. ಅದನ್ನು ಇಲ್ಲಿ ಬಿಡಿಸ್ತಾ ಕೂತಿದ್ದೀನಿ. ಇದನ್ನು ಬಿಡಿಸ್ಕೊಂಡು ಅದಾದ ನಂತರ ಪನ್ನೀರ್ ಮಟರ್ ಮಸಾಲನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಟಾಣಿ ಎಷ್ಟು ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಬಟಾಣಿ ಸಿಕ್ಕಾಗಲೆಲ್ಲ ರೆಸಿಪಿಗಳನ್ನ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಬಟಾಣಿ ಇಲ್ಲದೇ ಇರೋವಂತಹ ಟೈಮಲ್ಲಿ ಒಣ ಬಟಾಣಿನ ನೆನೆಸ್ಬಿಟ್ಟು ಮಾಡ್ತಾನೆ ಇರ್ತೀವಿ. ಈ ಥರ ಹಸಿ ಬಟಾಣಿ ಇವಾಗಂತೂ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಹಾಗಾಗಿ ನಾನು ಸಹ ಇವತ್ತು ತೊಗೊಂಡು ಬಂದು ರೆಸಿಪಿನ ಮಾಡಿದ್ರಾಯಿತು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಇನ್ನು ಫಸ್ಟ್ ಇದನ್ನೆಲ್ಲ ಬಿಡಿಸ್ಕೊಂಡ್ಬಿಡ್ತೀನಿ. ಅದಾದ ನಂತರ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇವತ್ತು ಮಟರ್ ಪನ್ನೀರ್ ಮಸಾಲ ಮಾಡ್ತಾಯಿದ್ದೆ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಟೊಮೆಟೊದೆಲ್ಲ ಕಟ್ ಮಾಡ್ಕೋಬೇಕು. ಇವಾಗ ಅದನ್ನ ಇಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಬಟಾಣಿನೂ ಸಹ ನೀಟಾಗಿ ಬಿಡಿಸ್ಕೊಂಡ್ಬಂದೆ. ನೋಡ್ತಾ ಇರ್ಬೋದು ಇದು 1/4 kg ಬಟಾಣಿ ಎಷ್ಟೊಂದು ಬಂದಿದೆ ಅಂತ. 28 ರೂಪಾಯಿ ಅಷ್ಟೇ 1/4 kgಗೆ. ಈ ಥರ ಫ್ರೆಶ್ ಆಗಿ ಸಿಕ್ಕಾಗ ನಾವು ತೊಗೊಂಡು ಇಟ್ಕೊಂಡ್ಬಿಟ್ರೆ ಆರಾಮಾಗಿ 1-2 kg ತೊಗೊಂಡು ಮನೇಲಿ ಬಿಡಿಸಿಟ್ಕೊಂಡ್ಬಿಟ್ರೆ ಯಾವಾಗಾದ್ರೂ ಬಟಾಣಿ ಹಾಕಬೇಕು ಪಲಾವ್ ಎಲ್ಲ ಮಾಡುವಾಗ ಈ ಥರ ಬಟಾಣಿನ ಹಾಕ್ಕೊಂಡು ಮಾಡ್ಕೋಬೋದು. ಹಾಗೆ ಸೀಸನಲ್ಲಿ ಇದ್ದಾಗ ಮಾತ್ರ ಈ ಥರ ಬಟಾಣಿ ಸಿಗುತ್ತೆ ಅಲ್ವಾ. ಹಾಗಾಗಿ ಸೀಸನ್ ಇರುವಾಗ ಅದರಿಂದ ಏನೆಲ್ಲ ರೆಸಿಪಿಗಳನ್ನ ಮಾಡ್ಬೋದು ನೋಡಿ, ಅದೆಲ್ಲ ಮಾಡ್ಕೊಂಡು ತಿನ್ಬೋದು ನಾವು. ಈ ಭಾನುವಾರ ಬಂತು ಅಂದರೆ ಸಾಕು, ಬೆಳಗ್ಗೆ ಎದ್ದೇಳೋದಕ್ಕೂ ಸಹ ಲೇಟ್ ಆಗುತ್ತೆ. ಹಾಗೆ ಮಾಡುವಂತಹ ಕೆಲಸನೂ ಸಹ ಲೇಟ್ ಆಗುತ್ತೆ. ದಿನವಿಡೀ ಬರೀ ಕೆಲಸ ಮಾಡ್ಕೊಂಡೇ ಕುತ್ಕೋಬೇಕು ಅಂತ ಅನಿಸ್ತಾ ಇರುತ್ತೆ ಇವತ್ತಂತೂ. ಯಾಕಂದರೆ ಬೆಳಗ್ಗೆ ಎದ್ದಿರೋದೇ ಲೇಟ್ ಅಲ್ವಾ. ಹಾಗಾಗಿ ಈ ನಾರ್ಮಲ್ ಡೇಸಲ್ಲ ಅಂದರೆ ಬೇಗನೆ ಎದ್ಬಿಟ್ಟಿರ್ತೀವಿ, ಕೆಲಸ ಅನ್ನೋದು ಸಹ ಬೇಗನೆ ಆಗ್ಬಿಟ್ಟಿರುತ್ತೆ. ಆದರೆ ಈ ಸಂಡೇ ಮಾತ್ರ ಲೇಟಾಗಿ ಆಗುತ್ತೆ. ಅದರಲ್ಲಿ ಏನಾದರೂ ನಾನ್ ವೆಜ್ ಏನಾದರೂ ಮಾಡ್ತಾಯಿದ್ರೆ ಇದು ಲೇಟ್ ಆಗ್ಬಿಡುತ್ತೆ ಕೆಲಸಗಳು. ಇನ್ನು ನಾನು ಈ ಭಾನುವಾರ ಎಲ್ಲ ಡೀಪ್ ಕ್ಲೀನಿಂಗ್ ಏನು ಇಟ್ಕೊಳಕ್ಕೆ ಹೋಗೋದಿಲ್ಲ. ಯಾಕಂದರೆ ಮನೇಲಿ ಇರ್ತೀನಲ್ವ, ಮನೇಲಿ ಇರೋದ್ರಿಂದ ನನಗೆ ಯಾವಾಗ ಬೇಕು ಅವಾಗ ನಾನು ಡೀಪ್ ಕ್ಲೀನಿಂಗ್ನ ಮಾಡ್ಕೊಂಡ್ಬಿಡ್ತೀನಿ ಮನೇನ. ಭಾನುವಾರ ಮಾತ್ರ ನಾನು ಡೀಪ್ ಕ್ಲೀನಿಂಗ್ ಕೆಲಸನ ಇಟ್ಕೊಳ್ಳೋದಕ್ಕೆ ಹೋಗಲ್ಲ. ಯಾಕಂದರೆ ಎಲ್ಲರೂ ಅವತ್ತಿನ ದಿನ ಮನೇಲಿ ಇರ್ತಾರೆ. ನಾನು ಮನೆ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡ್ಬಿಟ್ರೆ ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಡೀಪ್ ಕ್ಲೀನಿಂಗ್ನ ಇಟ್ಕೊಳ್ಳೋದೇ ಇಲ್ಲ ಭಾನುವಾರ ಎಲ್ಲ. ಯಾರಾದರೂ ಹಬ್ಬ ದಿನೋರು ಇದ್ದರೆ ಮಾತ್ರ ಭಾನುವಾರ ಟೈಮಲ್ಲಿ ಇಟ್ಕೊಂಡಿರ್ತೀನಿ. ಇನ್ನು ಇದ್ರ ಜೊತೆಗೆ ಚಪಾತಿನ ಮಾಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಹಿಟ್ಟನ್ನು ಸಹ ಕಲಿಸಿಟ್ಟಿದ್ದೀನಿ. ಹಾಗೆ ಒಂದು ಸೈಡು ರೈಸಿಗೂ ಸಹ ಇಟ್ಟಿದ್ದೀನಿ. ಇನ್ನು ನಿನ್ನೆ ನೈಟು ಬಸ್ಸಾರು ಮುದ್ದೆ ಮಾಡಿದ್ದೆ, ಅದೇ ಇದೆ ಸಾಂಬಾರು, ಅದೇ ಸಾಕಾಗುತ್ತೆ. ಇವಾಗ ಮಧ್ಯಾಹ್ನಕ್ಕೆ ಆಗೋಷ್ಟಿದೆ, ಅದೇ ಸಾಕಾಗುತ್ತೆ. ಹಾಗಾಗಿ ಸಾಂಬಾರೇನು ಮಾಡೋದಕ್ಕೇನು ಹೋಗಲಿಲ್ಲ. ಮನೆಯಲ್ಲಿ ಪನ್ನೀರ್ ಇತ್ತು, ಮಕ್ಕಳು ಪನ್ನೀರ್ ನೋಡಿದ್ರಲ್ವ, ಅಮ್ಮ ಪನ್ನೀರ್ ಗ್ರೇವಿ ಮಾಡೋ ಅಂತ ಹೇಳ್ತಾಯಿದ್ರು. ಹಾಗಾಗಿ ಇವತ್ತು ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಪನ್ನೀರ್ ಗ್ರೇವಿ ರೆಸಿಪಿನೇ ಮಾಡ್ತಾಯಿದ್ದೀನಿ. ನಾನಿದರಲ್ಲಿ ಅರ್ಧ ಪನ್ನೀರನ್ನ ತೊಗೊತಾ ಇದ್ದೀನಿ. ಇದು 500 ಗ್ರಾಮ್ ಇದೆ. ಹಾಗಾಗಿ ಇನ್ನು ಅರ್ಧ ಪನ್ನೀರನ್ನ ಎತ್ತಿಕೊಂಡ್ಬಿಡ್ತೀನಿ. ಇನ್ನೊಂದ್ಸರಿ ಏನಾದರೂ ರೆಸಿಪಿ ಮಾಡೋಕ್ಕೆ ನನಗೆ ಬೇಕಾಗುತ್ತೆ. ನೋಡಿ, ನಾವು ಈ ಥರ ಪನ್ನೀರ್ ಇರುತ್ತಲ್ವ, ಇದನ್ನು ನೀರಿಗೆ ಹಾಕಿಡಬೇಕಾಗತ್ತೆ. ಆವಾಗ ಬೇಗನೆ ಹಾಳಾಗೋದಿಲ್ಲ. ನಾನು ಈ ಪನ್ನೀರನ್ನ ಹಾಗೆ ಸ್ಟೋರ್ ಮಾಡಿ ಇಟ್ಕೊತೀನಿ. ಇದನ್ನು ಇವಾಗ ಅಡುಗೆಗೆ ಬಳಸ್ಕೊತೀನಿ. ನಿಮಗೆ ಯಾವ ಸೈಜಲ್ಲಿ ಬೇಕು ನೋಡಿ, ಆ ಸೈಜಲ್ಲಿ ನೀವು ಪನ್ನೀರನ್ನ ಕಟ್ ಮಾಡ್ಕೊಳ್ಳಿ.
ನೋಡಿ ನಾನು ಈ ಥರ ಕ್ಯೂಬ್ಸ್ ಹಾಕಿ ಕಟ್ ಮಾಡ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಪನ್ನೀರ್ನ ಸಹ ಕಟ್ ಮಾಡಿಕೊಂಡೆ. ಇನ್ನು ಗ್ರೇವಿ ಮಾಡ್ಕೊಂಬಿಡೋಣ. ಇನ್ನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪನ್ನೀರ್ನ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು, ಹಾಗಾಗಿ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಹಾಗೆ ನಿಮ್ಗೆ ಏನಾದರೂ ಪನ್ನೀರ್ ರೋಸ್ಟ್ ಮಾಡೋದು ಬೇಡ ಅಂದರೆ ನೀವು ಡೈರೆಕ್ಟಾಗಿ ಗ್ರೇವಿನ ಮಾಡಿಕೊಂಡು ಪನ್ನೀರ್ನ ಹಾಗೇ ಸೇರಿಸ್ಕೋಬೋದು. ನಮ್ಮನೇಲಿ ಒಂದು ಸ್ವಲ್ಪ ಪನ್ನೀರ್ ರೋಸ್ಟ್ ಆದರೆ ತುಂಬ ಇಷ್ಟಪಡ್ತಾರೆ, ಹಾಗಾಗಿ ನಾನಿಲ್ಲಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಬೆಣ್ಣೆನ ಸೇರಿಸ್ಕೊಂಡಿದ್ದೀನಿ ನಾನು. ನೀವು ಎಣ್ಣೆಯಲ್ಲೂ ಸಹ ಫ್ರೈ ಮಾಡ್ಕೋಬೋದು. ಬೆಣ್ಣೆ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬೆಣ್ಣೆನ ಹಾಕ್ಕೊತಿದ್ದೀನಿ ಅಷ್ಟೇ. ಪನ್ನೀರ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇನ್ನು ನೋಡಿ ಪನ್ನೀರ್ ಇಲ್ಲಿ ಕಲರ್ ಚೇಂಜ್ ಆಗ್ತಾ ಬಂತು. ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ನಾನು ತೆಗೆದುಬಿಡ್ತೀನಿ. ಇನ್ನು ಇದೇ ಪ್ಯಾನಿಗೆ ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತೀನಿ. ಮಸಾಲ ಹುರ್ಕೊಳ್ಳೋದಕ್ಕೆ ಒಂದು ಸ್ವಲ್ಪನೇ ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಜೊತೆಗೆ ಬೆಳ್ಳುಳ್ಳಿ ಒಂದು 10 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. 1 ಇಂಚ್ ಆಗುವಷ್ಟು ಶುಂಠಿನ ಸೇರಿಸ್ಕೊತಾ ಇದ್ದೀನಿ. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ನಾನು ಗ್ರೇವಿನ ಇದೇ ಪಾತ್ರೆಯಲ್ಲೇ ಮಾಡ್ತಿರೋದ್ರಿಂದ ಪನ್ನೀರ್ನು ಸಹ ಇದರಲ್ಲೇ ಹುರ್ಕೊಂಡಿದ್ದೀನಿ, ಹಾಗೆ ಮಸಾಲನೂ ಸಹ ಇದರಲ್ಲೇ ಹುರ್ಕೊತಾ ಇದ್ದೀನಿ. ಒಂದೇ ಪಾತ್ರೆ ಮಾಡಿದ್ರೆ ನಮಗೆ ಪಾತ್ರೆ ತೊಳೆಯುವಂತಹ ಚಿಂತೆ ಇರಲ್ಲ ನೋಡಿ. ಹಾಗಾಗಿ ಈಗ ಹುರಿಯೋದಕ್ಕೊಂದು ಪಲ್ಯ ಮಾಡೋದಕ್ಕೊಂದು ಪಾತ್ರೆ ಮಾಡ್ಕೊಂಡ್ಬಿಟ್ರೆ ಜಾಸ್ತಿ ಆಗಿಬಿಡುತ್ತೆ. ಈಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಳೋಣ. ಇನ್ನು ಇಲ್ಲಿ ಈರುಳ್ಳಿ ಕಲರ್ ಸಹ ಚೇಂಜ್ ಆಗ್ತಾ ಬಂತು. ಈ ಹಂತದಲ್ಲಿ ನಾವು ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 2 ಟೊಮೆಟೊನ ಸೇರಿಸ್ಕೊಂಡಿದ್ದೀನಿ, ಹಾಗೆ 2 ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಅಂದರೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕಾಗುತ್ತಲ್ವ, ಹಾಗಾಗಿ ನಿಮಗೇನಾದರೂ ಕಡಿಮೆ ಬೇಕು, 1 ಹೊತ್ತಿಗೆ ಆಗೋಷ್ಟು ಬೇಕು ಆದರೆ ನೀವು 1 ಈರುಳ್ಳಿನ ಸೇರಿಸ್ಕೊಳ್ಳಿ. ಇಲ್ಲ ಜಾಸ್ತಿ ಜನ ಇದ್ದೀವಿ ಅಂದರೆ ಕ್ವಾಂಟಿಟಿನ ಜಾಸ್ತಿ ಮಾಡ್ಕೊಳ್ಳಿ. ಹಾಕಿರೋಂತಹ ಟೊಮೆಟೊ ಎಲ್ಲ ನೀಟಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಟೊಮೆಟೊ ಮೆತ್ತಗಾಗಬೇಕು ಅಂದರೆ ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತೀನಿ. ನಾನು ಒಂದು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಈ ಟೊಮೆಟೊ ಮೆತ್ತಗಾಗೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ, ಮತ್ತು ಗ್ರೇವಿಗೆ ಮತ್ತೆ ಸೇರಿಸ್ಕೊತೀವಲ್ಲ ಹಾಗಾಗಿ. ಇನ್ನು ನೋಡಿ ಟೊಮೆಟೊನೂ ಸಹ ಇಲ್ಲಿ ಮೆತ್ತಗಾಗಿದೆ. ಈ ಹಂತದಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ರುಬ್ಬೋದಕ್ಕೆ ಇಷ್ಟೇ ಮಸಾಲ ಸಾಕಾಗುತ್ತೆ. ಇನ್ನು ಇಲ್ಲಿ ನಾನು ಸ್ಟೋವ್ನ ಆಫ್ ಮಾಡಿದ್ದೀನಿ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ರುಬ್ಕೋಬೇಕಾಗತ್ತೆ. ಇದು ಪೂರ್ತಿಯಾಗಿ ತಣ್ಣಗಾಗಲಿ. ಇನ್ನು ಇದು ಪೂರ್ತಿಯಾಗಿ ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದನ್ನು ರುಬ್ಕೊಂಡು ತೊಗೊಂಡ್ಬಂದ್ಬಿಡ್ತೀನಿ. ಇನ್ನು ರುಬ್ಬೋದಕ್ಕೆ ಎಷ್ಟು ಬೇಕೋ ನೋಡಿ ನೀರು, ಅಷ್ಟನ್ನು ಮಾತ್ರ ನೀರನ್ನ ಸೇರಿಸ್ಕೊತೀನಿ. ಜಾಸ್ತಿ ಏನು ಹಾಕೊಳ್ಳೋದು ಬೇಡ. ಇನ್ನು
ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದೀನಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ. ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ಎಣ್ಣೆ ಕಾದ ನಂತರ 1 ಸ್ಪೂನು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಒಂದು ಅರ್ಧ ಇಂಚ್ ಆಗುವಷ್ಟು ಚಕ್ಕೆ, ಹಾಗೆ 2 ಲವಂಗನ ಸೇರಿಸ್ಕೊತಾ ಇದ್ದೀನಿ. 1 ಪಲಾವ್ ಎಲೆನ ಸೇರಿಸ್ಕೊತಾ ಇದ್ದೀನಿ. ಇದು ಫ್ಲೇವರಿಗೋಸ್ಕರ ನಾನೆಲ್ಲ ಸೇರಿಸ್ಕೊತಾ ಇರೋದು. ಇನ್ನು ಇದಕ್ಕೆ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲ, ಅದನ್ನು ಸೇರಿಸ್ಕೊಂಡೋಣ. ಇಲ್ಲಿ ನಾವಿಲ್ಲಿ ಆಲ್ರೆಡಿ ಈರುಳ್ಳಿ ಹಾಗೆ ಟೊಮೆಟೊ ಅದೆಲ್ಲ ಹುರಿದುಬಿಟ್ಟು ರುಬ್ಬಿರೋದ್ರಿಂದ ಜಾಸ್ತಿ ಹೊತ್ತೇನು ಫ್ರೈ ಮಾಡುವಂತಹ ಅಗತ್ಯತೆ ಏನಿರಲ್ಲ. ಇಲ್ಲಿ ಖಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕು ನೋಡಿ ಸೇರಿಸ್ಕೊಳ್ಳಿ. ಹಾಗೆ ಈ ಥರ ಪನ್ನೀರ್ ಗ್ರೇವಿ ಏನಾದ್ರು ಮಾಡ್ತೀವಿ ಅಂದರೆ ಖಾರ ಒಂದು ಸ್ವಲ್ಪ ಕಡಿಮೆನೇ ಇರಬೇಕು, ಜಾಸ್ತಿ ಇದ್ದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಇಲ್ಲಿ ಧನಿಯಾ ಪುಡಿ, ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ. ನಾನಿಲ್ಲಿ ಜೀರಿಗೆನೂ ಸಹ ಹಾಕಿದ್ದೀನಿ, ಹಾಗೆ ಜೀರಿಗೆ ಪೌಡರ್ನು ಸಹ ಇಲ್ಲಿ ಬಳಸ್ಕೊತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡಿದ್ದೀನಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇವಾಗ ಎಣ್ಣೆ ಬಿಡೋವರೆಗೂ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇನ್ನು ನೀಟಾಗಿದ್ದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೊತಾ ಇದೆ. ನಾನಿಲ್ಲಿ ಜಾಸ್ತಿ ಎಣ್ಣೆ ಹಾಕ್ತಿರೋ ಕಾರಣಕ್ಕೆ ಎಣ್ಣೆ ಜಾಸ್ತಿಲಿ ಕಾಣ್ತಾ ಇಲ್ಲ ಅಷ್ಟೇ. ಇನ್ನು ಇದಕ್ಕೆ ನಾವೇನು ಮಿಕ್ಸಿಯಲ್ಲಿ ರುಬ್ಬಿದ್ವಿ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನು ಸಹ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಇದಕ್ಕೆ ಇವಾಗ ಹಸಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಇದಿಷ್ಟನ್ನು ಸೇರಿಸ್ಕೊಳ್ಳೋದಕ್ಕೇನು ಹೋಗಲ್ಲ. ನೋಡಿ ಒಂದಿಷ್ಟನ್ನು ಎತ್ತಿಕೊಂಡಿದ್ದೀನಿ. ಜಾಸ್ತಿ ಆಗಿಬಿಡುತ್ತೆ ಅಂತ ಹೇಳಿ ಜಾಸ್ತಿ ಸೇರಿಸ್ಕೊಂಡಿಲ್ಲ. ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಆವಾಗಲೇ ಟೊಮೆಟೊ ಬೇಯೋದಕ್ಕೂ ಸಹ ಉಪ್ಪನ್ನ ಹಾಕ್ಕೊಂಡಿದ್ದೆ, ಇವಾಗ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಇದು ಇವಾಗ ಒಂದ್ಸಲ ನೀಟಾಗಿ ಕುದಿ ಬರಲಿ. ಯಾಕಂದರೆ ನಾವಿಲ್ಲಿ ಬಟಾಣಿ ಬೇಯಿಸಿ ಹಾಗೆ ಹಾಕಿರೋದ್ರಿಂದ ಬಟಾಣಿನೂ ಸಹ ಒಂದು ಸ್ವಲ್ಪ ಬೇಯಬೇಕು. ಹಾಗಾಗಿ ನಾನು ಇದನ್ನು ಕುದಿಸ್ಕೊತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 1-2 ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಇನ್ನು ನೋಡಿ ಇದು ಸಹ ನೀಟಾಗಿ ಕುದ್ದಿದೆ. ಬಟಾಣಿ ಅನ್ನೋದು ಸಹ ನೀಟಾಗಿ ಇಲ್ಲಿ ಬೆಂದ್ಕೊಂಡಿದೆ. ಈ ಹಂತದಲ್ಲಿ ನಾವು ಪನ್ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇವಾಗ ಇದನ್ನು ನೀಟಾಗಿ ಕುದಿಸ್ಕೋಬೇಕಾಗತ್ತೆ. ಯಾಕಂದರೆ ಮಸಾಲೆ ಹಾಕಿರೋದ್ರಿಂದ ಪನ್ನೀರ್ಗೂ ಸಹ ನೀಟಾಗಿ ಮಸಾಲೆ ಇಟ್ಕೋಬೇಕು. ಹಾಗಾಗಿ ಇದನ್ನು ಸಹ ಒಂದು 5 ನಿಮಿಷ ನಾನಿಲ್ಲಿ ಕುದಿಸ್ಕೊತೀನಿ. ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಸಹ ನಾನು ಕುದಿಸ್ಕೊತೀನಿ. ಇನ್ನು ಇಲ್ಲಿ ಇದನ್ನು ಸಹ ಒಂದು 5 ನಿಮಿಷ ನಾನು ನೀಟಾಗಿ ಕುದಿಸ್ಕೊಂಡಿದ್ದೀನಿ. ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಸೈಡಲ್ಲೆಲ್ಲ ನೀಟಾಗಿ ಎಣ್ಣೆನೂ ಸಹ ಬಿಟ್ಕೊಂಡು ಬರ್ತಾ ಇದೆ. ಹಾಗೆ ಗ್ರೇವಿನೂ ಸಹ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ. ನೋಡಿ ಸಾಕು ಇಷ್ಟ ಆದರೆ. ಇನ್ನು ಇದಕ್ಕೆ ಲಾಸ್ಟಲ್ಲಿ ನಾನು ಕ್ರೀಮನ್ನ ಸೇರಿಸ್ಕೊತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಇದ್ದರೆ ಫ್ರೆಶ್ ಕ್ರೀಮ್ನ ಸೇರಿಸ್ಕೊಳ್ಳಿ ನೀವು. ನಾನಿಲ್ಲಿ ಮನೆಯಲ್ಲಿ ಹಾಲಿನ ಕ್ರೀಮನ್ನ ತೆಗೆದಿಟ್ಟಿರ್ತೀನಿ ಬೆಣ್ಣೆ ಮಾಡೋದಕ್ಕೆ ಅಂತ, ಅದನ್ನು ಸೇರಿಸ್ಕೊತಾ ಇದ್ದೀನಿ ಇಲ್ಲಿ.
ಒಂದು 2 ಸ್ಪೂನ್ ಆಗೋಷ್ಟು ಇಲ್ಲಿ ಸೇರಿಸ್ಕೊಂಡಿದ್ದೀನಿ. ನೀಟಾಗಿ ಇವಾಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲಿನ ಕೆನೆ ಅಂದರೆ ಎಲ್ಲರೂ ಮನೆಯಲ್ಲೂ ಇದ್ದೇ ಇರುತ್ತೆ ಅಲ್ವಾ. ಹಾಲಿನ ಕೆನೆನ ನಾವು ಈ ಥರ ಹಾಕ್ಕೊಂಡ್ರೆ ಸೇಮ್ ಟು ಸೇಮ್ ಫ್ರೆಶ್ ಕ್ರೀಮ್ ಹಾಕ್ಕೊಂಡಾಗ ಏನು ಟೇಸ್ಟ್ ಕೊಡುತ್ತಲ್ವ ಅದೇ ಥರನೇ ಟೇಸ್ಟ್ ಕೊಡುತ್ತೆ. ಇನ್ನು ಇದು ಇವಾಗ ರೆಡಿ ಆಯಿತು. ಕಸ್ತೂರಿ ಮೆಂತಿ ಇದ್ದರೆ ಕಸ್ತೂರಿ ಮೆಂತಿನ ನೀವು ಸ್ಪ್ರಿಂಕಲ್ ಮಾಡ್ಕೋಬೋದು. ನನ್ನ ಹತ್ರ ಕಸ್ತೂರಿ ಮೆಂತಿ ಇಲ್ಲ, ಹಾಗಾಗಿ ನಾನಿಲ್ಲಿ ಹಾಕ್ತಾ ಇಲ್ಲ. ಇನ್ನು ನೋಡಿ ಇಷ್ಟ ಆದರೆ ಮಟರ್ ಪನ್ನೀರ್ ಮಸಾಲ ಗ್ರೇವಿ ರೆಡಿ ಆಗೋಯಿತು. ಸಕ್ಕತ್ ಟೇಸ್ಟಿಯಾಗಿರುತ್ತೆ. ಇವತ್ತು ಇದ್ರ ಜೊತೆಗೆ ಚಪಾತಿನೂ ಸಹ ಮಾಡ್ತಾಯಿದ್ದೀನಿ ನಾನು. ಇನ್ನೆಲ್ಲಿ ಸ್ಟವ್ ಆಫ್ ಮಾಡಿ ಲಿಡ್ಡನ್ನ ಕ್ಲೋಸ್ ಮಾಡಿಬಿಟ್ಬಿಡ್ತೀನಿ. ಮಟರ್ ಪನ್ನೀರ್ ರೆಡಿ ಆಯಿತು. ಇನ್ನು ಚಪಾತಿ ಒಂದು ಮಾಡ್ಕೋಬೇಕು. ಇನ್ನು ಇಲ್ಲಿ ನನ್ನ ಮಗಳಿಗೆ ತಲೆಸ್ನಾನ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಫ್ಲಾಕ್ಸ್ ಸೀಡ್ಸ್ ಜೆಲ್ನ ಹಾಕಿ ಒಂದು 10 ಗಂಟೆ ಆದಮೇಲೆ ತಲೆಸ್ನಾನ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಅದನ್ನು ಅಪ್ಲೈ ಮಾಡ್ತಾಯಿದ್ದೀನಿ. ಅದಕ್ಕೆ ಮುಂಚೆ ಫಸ್ಟು ವಾಟರ್ನ ಸ್ಪ್ರೇ ಮಾಡ್ಕೋಬೇಕಾಗಿತ್ತು, ಹಾಗಾಗಿ ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಇದು ನಾರ್ಮಲ್ ವಾಟರು. ಇದು ನೋಡಿ ಫ್ಲ್ಯಾಕ್ಸ್ ಸೀಡ್ ಜೆಲ್ನ ನಾನೇ ಮನೆಯಲ್ಲೇ ಮಾಡಿರೋದು. ಯಾವ ಥರ ಆಗಿದೆ ಅಂತ ಹೇಳಿ ನಿನ್ನೆ ನೈಟ್ ಮಾಡಿಟ್ಟಿದ್ದೆ. ಬೆಳಗಾಗೋಷ್ಟರಲ್ಲಿ ಈ ಥರ ಥಿಕ್ನೆಸ್ಸಾಗಿ ಬಂದಿದೆ. ಇದನ್ನು ಇವಾಗ ಒಳಗೆ ಅಪ್ಲೈ ಮಾಡಿಬಿಡ್ತೀನಿ ತಲೆಗೆ. ಸಾಫ್ಟ್ ಆಗುತ್ತೆ ಇದನ್ನ ಕೂದಲು. ನೈಸ್ ಆಗುತ್ತೆ. ಹಾಗೆ ಕೂದಲು ಇರ್ತಾವಲ್ಲ ಕಡಿಮೆ ಆಗುತ್ತೆ. ನಮ್ಮ ಕುಕ್ಕರ್ ಅಲ್ಲ, ನಾನಿವಾಗ ಇದನ್ನು 3 ಸಲ ನನಗೆ ಎಷ್ಟು ಕುದಿರ್ತಿತ್ತು ಗೊತ್ತಾ. ಮನೇಲಿ ಹಾಕ್ಕೊಂತಿರೋದ್ರಿಂದ ಜೊತೆ ಒಂದು ಸ್ವಲ್ಪ ಅಕ್ಕಿನೂ ಸಹ ಸೇರಿಸಿದ್ದೀನಲ್ಲ, ತುಂಬ ಒಳ್ಳೆಯದು. ಅಕ್ಕಿ ಇವ್ರಿಗೂ ಕೂದಿರ್ತೈತೆ. ಇದನ್ನು ನೀಟಾಗಿ ಮಸಾಜ್ ಮಾಡ್ಕೊಬೇಕು. ಮಸಾಜ್ ಮಾಡಿಕೊಂಡ್ರೆ ಬ್ಲಡ್ ಸರ್ಕ್ಯುಲೇಷನ್ ಇರುತ್ತಲ್ವ ನೀಟಾಗಿ ಆಗುತ್ತೆ. ಹಾಗೆ ರೂಟ್ಸಿಗೂ ಸಹ ನೀಟಾಗಿ ಅಂಟ್ಕೊಳ್ಳುತ್ತೆ ಜೆಲ್ಲನ್ನು. ಇನ್ನು ನನ್ನ ಮಗಳು ತಲೆಗೂ ಸಹ ಇಲ್ಲಿ ಫ್ಲ್ಯಾಕ್ಸ್ ಸೀಡ್ ಜೆಲ್ನ ಅಪ್ಲೈ ಮಾಡ್ತಾಯಿದ್ದೀನಿ. ನಾನು ಸಹ ಇವಾಗ ಒಂದು 3 ಸರಿ ಆಯಿತು ಇದನ್ನು ಅಪ್ಲೈ ಮಾಡ್ತಾ ಇರೋದ್ರಿಂದ ನನಗೆ ಹೇರ್ ಫಾಲ್ ತುಂಬಾ ಆಗ್ತಾಯಿತ್ತು. ಅಂದರೆ ನಾವು ಮನೆ ಖಾಲಿ ಮಾಡ್ಕೊಂಡು ಈ ಮನೆಗೆ ಬಂದಿದ್ದೀವಿ ನೋಡಿ. ಇಲ್ಲಿ ಬೋರ್ವೆಲ್ ವಾಟರ್ ಬರುತ್ತೆ. ನಾವು ಹಳೆ ಮನೇಲಿರುವಾಗ ಕಾವೇರಿ ವಾಟರಿಂದ ತಲೆಸ್ನಾನ ಮಾಡೋದ್ರಿಂದ ಕೂದಲು ಚೆನ್ನಾಗೇ ಇತ್ತು. ಇಲ್ಲಿ ಬಂದಮೇಲೆ ನೀರೆಲ್ಲ ಚೇಂಜ್ ಆಯಿತು. ಹಾಗೆ ಬೋರ್ವೆಲ್ ವಾಟರಿಂದ ಒಂದು ಸ್ವಲ್ಪ ಕೂದಲೆಲ್ಲ ಡ್ರೈ ಅನ್ನಿಸ್ತಾ ಇತ್ತು. ಹಾಗೆ ತುಂಬಾ ಉದುರ್ತಾ ಇತ್ತು. ಹಾಗಾಗಿ ಈ ಥರ ಜೆಲ್ಲನ್ನು ಮನೇಲಿ ರೆಡಿ ಮಾಡಿಕೊಂಡು ನಾನು ಸಹ ಅಪ್ಲೈ ಮಾಡ್ತಾಯಿದ್ದೀನಿ ಈ ನಡುವೆ. ಹಾಗಾಗಿ ನನ್ನ ಮಗಳಿಗೂ ಸಹ ಇವಾಗ ಒಂದೆಷ್ಟು ದಿನದಿಂದ ಕೂದಲು ಅವಳದು ಉದುರ್ತಾ ಇತ್ತು. ಅವಳಿಗೂ ಸಹ ಅಪ್ಲೈ ಮಾಡೋಣ ಅಂತ ನಿನ್ನೆ ನೈಟೇ ನಾನಿಲ್ಲಿ ಜೆಲ್ಲನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಜೆಲ್ ಮಾಡೋದಕ್ಕೆ 1-2 ಸ್ಪೂನ್ ಅಗಸೆ ಬೀಜ ಹಾಗೆ 1 ಸ್ಪೂನ್ ಆಗುವಷ್ಟು ಅಕ್ಕಿನ ತೊಗೊಂಡು ನೀರು ಹಾಕಿ ಕುದಿಸ್ಕೋಬೇಕಾಗತ್ತೆ. ಅಷ್ಟೇ ಸಾಕಾಗುತ್ತೆ. ನಿಮಗೆ ಎಷ್ಟು ಜೆಲ್ಲು ಬೇಕು ನೋಡಿ ಅಷ್ಟು ನೀವು ನೀರನ್ನ ಸೇರಿಸ್ಕೊಂಡು 5ರಿಂದ 10 ನಿಮಿಷ ಇದನ್ನ ಕುದಿಸ್ಕೊಂಡು ಸೋಸ್ಕೊಂಡ್ಬಿಟ್ರೆ ಅದು ಬಿಸಿ ಇರುವಾಗ ನೀರಾಗಿ ಇರುತ್ತೆ. ಜೆಲ್ಲು ಪೂರ್ತಿಯಾಗಿ ಆರಿದ ನಂತರ ಈ ಥರ ಥಿಕ್ನೆಸ್ ಆಗಿ ಬಂದಿರುತ್ತೆ. ಈ ಥರ ನಾವು ಜೆಲ್ನ ಹಾಕೊಳ್ಳೋದ್ರಿಂದ ಹೇರ್ಸು ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಯಾರಿಗೆಲ್ಲ ಹೇರ್ ಫಾಲ್ ಆಗ್ತಾ ಇರುತ್ತೆ ನೋಡಿ, ಅವ್ರು ವಾರದಲ್ಲಿ ಒಂದ್ಸರಿ ಇದನ್ನು ಅಪ್ಲೈ ಮಾಡ್ಕೊಳ್ಳಿ. ಹೇರ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನನ್ನ ಮಗಳಿಗೆ ತಲೆಗೆ ಜೆಲ್ಲನ್ನು ಅಪ್ಲೈ ಮಾಡಿ ಅದಾದ ನಂತರ ಇಲ್ಲಿ ಟಿಫನ್ ಮಾಡೋದಕ್ಕೆ ಬಂದಿದ್ದೀನಿ. ಗ್ರೇವಿ ಮಾಡಿದ್ದೆ ಅಲ್ವಾ, ಅದ್ರ ಜೊತೆಗೆ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ನೋಡಿ. ಹಾಗಾಗಿ ಇಲ್ಲಿ ಚಪಾತಿನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಟೈಮು 12 ಗಂಟೆ ಆಗಿಬಿಟ್ಟಿತ್ತು. ಮಕ್ಕಳೆಲ್ಲ ಹೊಟ್ಟೆ ಹಸಿವು ಅಂತ ಹೇಳ್ತಾಯಿದ್ರು. ಹಾಗಾಗಿ ಇನ್ನು ಅವರಿಗೆ ಮೊದಲು ಹಾಕ್ಕೊಡೋಣ ಅಂತೇಳಿ ಹಾಕಿ ಕೊಡ್ತಾಯಿದ್ದೀನಿ. ಮಕ್ಕಳು ಹಾಗೆ ಹಸ್ಬೆಂಡು ಎಲ್ಲ ಬ್ರೇಕ್ಫಾಸ್ಟ್ ಮಾಡಿದ ನಂತರ ನಾನಿಲ್ಲಿ ಲೇಟಾಗಿಯೇ ಬ್ರೇಕ್ಫಾಸ್ಟ್ನ ಮಾಡ್ಕೊತೀನಿ. ಹಾಗಾಗಿ ಇಲ್ಲಿ ಫಸ್ಟಿಗೆ ಹಸ್ಬೆಂಡ್ಗೆ ಹಾಕ್ಕೊಟ್ಟೆ. ಅದಾದ ನಂತರ ಮಕ್ಕಳಿಗೆ ಹಾಕಿ ಕೊಟ್ಟಾದ ನಂತರ ಇಲ್ಲಿ ಲಾಸ್ಟಲ್ಲಿ ನನಗೂ ಸಹ ನಾನು ಚಪಾತಿನ ಮಾಡ್ಕೊತಾ ಇದ್ದೀನಿ. ನನಗೆ ಈ ಥರ ಬಿಸಿ ಬಿಸಿ ಚಪಾತಿ ಮಾಡ್ಕೊಂಡು ತಿಂದ್ರೇ ಚಪಾತಿ ತಿಂದೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಯಾರಿಗೆ ಯಾವಾಗ ಬೇಕು ನೋಡಿ ಆ ಟೈಮಲ್ಲಿ ಎಷ್ಟು ಬೇಕು ಅಂತ ಕೇಳಿಬಿಟ್ಟು ನಾನು ಬಿಸಿ ಬಿಸಿಯಾಗಿರುವಂತಹ ಚಪಾತಿನ ಮಾಡಿಕೊಡ್ತೀನಿ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟು ಅಂತ ಅನ್ಕೋಬೋದು, ಇಲ್ಲ ಲಂಚೆ ಅಂತ ಅನ್ಕೋಬೋದು ನೀವು. ನಮ್ಮನೇಲಿ ಈ ಥರ ಇತ್ತು. ಮಟರ್ ಪನ್ನೀರ್ ಮಸಾಲ ಹಾಗೆ ಅದ್ರ ಜೊತೆಗೆ ಚಪಾತಿ, ಒಂದು ಸ್ವಲ್ಪ ಈರುಳ್ಳಿ ಲೆಮನ್ ಇತ್ತು. ಈ ಥರ ಇದ್ದರೆ ಸಕ್ಕ ಟೇಸ್ಟಿಯಾಗಿರುತ್ತೆ.
ಊಟ ಮಾತ್ರ ನಾನು ಸಹ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಹಾಗೆ ಕೆಲಸಗಳೆಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಇಲ್ಲಿ ಸಂಜೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಇದೆಲ್ಲ ಮಾಡೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತಲ್ವ, ಹಾಗಾಗಿ ಇನ್ನು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸಿಗೆ ಬಾಯ್ಲ್ಡ್ ಎಗ್ ಆಮ್ಲೆಟ್ನ ಮಾಡ್ಕೊತ ಇದ್ದೆ. ಅದನ್ನು ಕ್ಲಿಪ್ಪಿಂಗ್ನ ಹಾಗೆ ಸೇರಿಸಿದ್ದೀನಿ ಅಷ್ಟೇ. ಇಲ್ಲಿ ಟೀ ಜೊತೆಗೆ ಮಾತ್ರ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈ ಬಾಯ್ಲ್ಡ್ ಎಗ್ ಆಮ್ಲೆಟು ಸಖತ್ ಟೇಸ್ಟಿ ಆಗಿತ್ತು. ಈ ರೆಸಿಪಿ ಏನಾದರೂ ಬೇಕಾದರೆ ಮಿನಿ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ, ಯಾರಿಗಾದರೂ ಬೇಕಾದರೆ ನೀವು ಹೋಗಿ ನೋಡ್ಬೋದು. ಇನ್ನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.